ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬರಲಿರುವ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಉಳಿದ 4 ರಾಜ್ಯಗಳ ಚುನಾವಣೆಯ ತೂಕ ಒಂದೆಡೆ ಆದರೆ ಪಶ್ಚಿಮ ಬಂಗಾಳದ್ದು ಇನ್ನೊಂದು ತೂಕ. ಇದರಲ್ಲಿ 3 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ ಇದೆ, ಅಸ್ಸಾಮು, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಇನ್ನೊಂದು ಕಡೆ ತೂಗಿದರೆ ಈ ಕಡೆ ಪಶ್ಚಿಮ ಬಂಗಾಳದ ತೂಕ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಬೇರೆ ಯಾವ ರಾಜ್ಯಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಪಶ್ಚಿಮ ಬಂಗಾಳದ ಬಗ್ಗೆ ಇನ್ನಿದ ಹಾಗೆ ಚರ್ಚೆ ಆಗ್ತಾ ಇದೆ. ಏಕೆಂದರೆ ಅಲ್ಲಿ ಮಮತಾ ಬೇಗಂ ಅವರ ಅಸ್ತಿತ್ವದ ಪ್ರಶ್ನೆ ಬಂದಿದೆ. ನೋಡಿ, ನಾನು ಹೇಳಿದ್ದನ್ನೇ ಹೇಳುವುದಿಲ್ಲ, ಚರ್ವಣ ಮಾಡೋದಿಲ್ಲ. ಏಕೆಂದರೆ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳೇನಿದ್ದಾರೆ, ಸದಸ್ಯರೇನಿದ್ದಾರೆ, ಅವರಿಗೆ ನನಗಿಂತ ಹೆಚ್ಚಿಗೆ ಮಾಹಿತಿ ಇದೆ ಅನ್ನುವಂಥ ಮನವರಿಕೆ ನನಗೆ ಆಗಿದೆ. ಆದ್ದರಿಂದ ಅದನ್ನು ಹಳೆಯ ವಿಷಯವನ್ನು ಮತ್ತೆ ಪ್ರಚ್ಛಾಪ್ರಚ್ಛ ಮಾಡೋದಿಲ್ಲ. ವಿಷಯ ಏನು? ವಿಷಯ 8 ಜನ CRPF ಅಧಿಕಾರಿಗಳನ್ನು, ಭದ್ರತಾ ಸಿಬ್ಬಂದಿಯವರನ್ನು ಚುನಾವಣಾ ಆಯೋಗ ಇವತ್ತು ಬೆಳಿಗ್ಗೆ ಸಸ್ಪೆಂಡ್ ಮಾಡಿದೆ. ಲೇಟೆಸ್ಟ್ ಸುದ್ದಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದಲ್ಲ, 4 ರಿಂದ 5 ಹೊಸ ಸುದ್ದಿಗಳನ್ನು ಈಗ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಅಲ್ಲ ರೀ, ಅಲ್ಲಿಯ ಪೊಲೀಸು, ಅಲ್ಲಿಯ ಭದ್ರತಾ ವ್ಯವಸ್ಥೆ ಸರಿ ಇರೋದಿಲ್ಲ ಅಂತ ಕೇಂದ್ರದಿಂದ ಕರೆಸ್ತಾರೆ. ಕೇಂದ್ರದಿಂದ ಕರೆಸಿದವರು ಸರಿ ಇಲ್ಲ ಅಂತ ನೀವು ಅವ್ರನ್ನೂ ಸಸ್ಪೆಂಡ್ ಮಾಡೋದಾದರೆ ಯಾರ ಮೇಲೆ ನಾವು ನಂಬಿಕೆಯನ್ನು ಇಡೋಣ ಇನ್ಮೇಲೆ? ಹಾಗಾದರೆ ಅವರು ಮಾಡಿರುವಂಥ ತಪ್ಪಾದರೂ ಏನು? ಭದ್ರತಾ ಸಿಬ್ಬಂದಿಯವರು, ಅದರಲ್ಲೊಬ್ಬ ಕಮಾಂಡರ್ ಬೇರೆ ಇದ್ದಾರೆ, CRPF ಕಮಾಂಡರ್ ಬೇರೆ ಇದ್ದಾರೆ. ಏನು ವಿಷಯ ಏನಪ್ಪ ಅಂತಂದರೆ, ಈ TMC ಕೇಡರ್ ಏನಿದೆಯಲ್ಲ, ಕಾರ್ಯಕರ್ತರೇನಿದಾರಲ್ಲ, ಇವರೆಲ್ಲ ಏರಿಯಾದಲ್ಲೂ ಕ್ಲಬ್ಗಳನ್ನು ಮಾಡ್ಕೊಂಡಿದ್ದಾರೆ. ಈ ಸ್ಪೀಡ್ ಕ್ಲಬ್ಬು, ಕೇರಮ್ ಕ್ಲಬ್ಬು, ಈ ರೀತಿ ರಿಕ್ರಿಯೇಷನ್ ಕ್ಲಬ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಕ್ಲಬ್ಬಿನ ಮೂಲಕ ಎಲ್ಲ ಚುನಾವಣೆ ವ್ಯವಹಾರಗಳು, ಗೂಂಡಾಗಿರಿ, ಹಫ್ತಾ ವಸೂಲಿ ಎಲ್ಲದಕ್ಕೂ ಕೇಂದ್ರ ಕಾರಸ್ಥಾನವಾಗಿ ಅದು ನೆರವೇರುತ್ತೆ. ಈ TMC ಅವರ ಕ್ಲಬ್ಗಳಲ್ಲಿ ಕೇರಮ್ ಮಾಡ್ತಾ ಕೂತಿರುವಂಥ 7 ಜನ CRPF ಸಿಬ್ಬಂದಿ ವರ್ಗದವರ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿಬಿಡ್ತವೆ. ಇದ್ದಕ್ಕಿದ್ದ ಹಾಗೆ TMC ಕಾರ್ಯಕರ್ತರ ಜೊತೆ CRPF ಸಿಬ್ಬಂದಿ ಕೈ ಜೋಡಿಸಿರೋ ವಿಚಾರ ಜಗಜ್ಜಾಹೀರಾಗಿ ಪಶ್ಚಿಮ ಬಂಗಾಳದಲ್ಲಿ ವೈರಲ್ ಆಗಿಬಿಡುತ್ತೆ. ವೈರಲ್ ಆದ ತಕ್ಷಣ ಏನು ಮಾಡ್ತಾರೆ, ಜ್ಞಾನೇಶ್ ಕುಮಾರ್ ಅವರು, ಅಗರ್ವಾಲ್ ಅವರು ತಕ್ಷಣದಲ್ಲೇ ಅವ್ರನ್ನ ಅಮಾನತ್ತಿನಲ್ಲಿ ಇಡ್ತಾರೆ. ಈ ಕ್ಷಣದಿಂದ ನೀವು ಅಮಾನತ್ತಿನಲ್ಲಿ, ಅಂದರೆ ಉಳಿದವರು ಎಚ್ಚರ ಆಗಬೇಕು ಅಂತ. ಈ ಕೇರಮ್ ಕ್ಲಬ್ನಲ್ಲಿ ಈ TMC ಕಾರ್ಯಕರ್ತರು ಅವ್ರ ಜೊತೆ ಮಾಡುವಂಥ ಮಿಲಾಪಿ ಏನು, ಅವ್ರಿಗೆ ಬೇಕಾಗುವಂಥ ಹೆಂಡದ ಸರಬರಾಜು, ಎಲ್ಲ ಉಳಿದ ರೀತಿಯ ವ್ಯಸನಗಳಿಗೆ ಬೇಕಾದಂಥ ವ್ಯವಸ್ಥೆ, ಅವರ ಸಂಪೂರ್ಣವಾದಂಥ ಅವರ ದೇಖರೇಖೆಯನ್ನು ಅವರು ಮಾಡೋದು, ಚುನಾವಣೆಯ ಸಂದರ್ಭದಲ್ಲಿ ಅದರ ಲಾಭವನ್ನು ಪಡೆಯೋದು. ಇವರು TMC ಕಾರ್ಯಕರ್ತರು ಹಿಂಸೆಯನ್ನು ಮಾಡಿದರೆ ಈ CRPF ಸಿಬ್ಬಂದಿಯವರು ಯಾವುದೇ ರೀತಿ ಕ್ರಮ ಕೈಗೊಂಡಿರಬಾರ್ದು ಅಂತ ಪಕ್ಷಪಾತ ಧೋರಣೆಯನ್ನು ಮಾಡಬೇಕು ಅನ್ನುವಂಥ ಮೋಡಸ್ ಆಪರೆಂಡಿಯನ್ನು ಮುರಿದು ಬಿಸಾಕಿಬಿಡುತ್ತೆ ಚುನಾವಣಾ ಆಯೋಗ. ಇದು ಒಂದು ಪಾಯಿಂಟ್. ಎರಡನೇದು, ಇಡೀ ಪಶ್ಚಿಮ ಬಂಗಾಳದಲ್ಲಿರುವಂಥ ಪ್ರಾಯಶಃ ಒಂದು ಭಾಗದ 173 SHOಗಳನ್ನು, ಅಂದರೆ ಠಾಣಾಧಿಕಾರಿಗಳನ್ನು, ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಈ ಟ್ರಾನ್ಸ್ಫರ್ನಲ್ಲಿ ಮಮತಾ ಬೇಗಂ ಅವರು ಚುನಾವಣೆಗೆ ನಿಲ್ಲುವಂಥ ಭವಾನಿಪುರ ಹಾಗೂ ನಂದಿಗ್ರಾಮ್ಗಳು ಕೂಡ ಸೇರಿಕೊಂಡಿದ್ದಾವೆ. ಅಲ್ಲಿಯ ಸಿಬ್ಬಂದಿ ವರ್ಗ ಮತ್ತು SHO, ಪೊಲೀಸ್ ಅಧಿಕಾರಿ, ಠಾಣಾಧಿಕಾರಿ, ಅವರು ಇಲ್ಲಿ ಎಲ್ಲರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಯಾವ ಆಧಾರದ ಮೇಲೆ ಮಾಡಲಾಗಿದೆ? ಮಮತಾ ಬೇಗಂ ಅವರ ಅಧಿಕಾರ ಇದ್ದಾಗ ಯಾರ್ಯಾರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂಥೇಳಿ ದೂರಗಳಿಗೆ, ನಮ್ಮಲ್ಲಿ ಹೆಂಗೆ ಬೀದರ್ಗೆ, ರಾಯಚೂರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಎದುರಿಸ್ತಾರಲ್ಲ ಕರ್ನಾಟಕದಲ್ಲಿ, ಆ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರ TMC ಅವರಿಗೆ ಮಿಲಾಪಿ ಆಗಲಾರದಂಥ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳೇನಿದ್ದಾರೆ, ಅವ್ರನ್ನ ಯಾವುದೋ ಮೂಲೆಯಲ್ಲಿ ಎಸ್ತಿರ್ತಾರೆ, ಅವರನ್ನು ಕರ್ಕೊಂಬಂದು ಹೌಡಾ, ಕಲ್ಕತ್ತಾ, ಹೂಗ್ಲಿ, ಬೇರೆ ಬೇರೆ ಡೈಮಂಡ್ ಹಾರ್ಬರು, ಬೇರೆ ಬೇರೆ ಕಡೆ ಅವ್ರನ್ನ ವರ್ಗಾವಣೆ ಮಾಡಿ ಇಲ್ಲಿಗೆ ಕರೆಸಲಾಗ್ತಾ ಇದೆ. ಇಲ್ಲಿರೋರನ್ನ ಅಲ್ಲಿಗೆ ಕಳಿಸುವ ಕೆಲಸವನ್ನು ಮಾಡಿದ್ದಾರೆ. 173 ಜನರ ಏಕಾಏಕಿ ವರ್ಗಾವಣೆ ಆಗಿದೆ. ಯಾವಾಗ ಈ ರೀತಿ ವರ್ಗಾವಣೆ ಆಯಿತು, ಇದ್ದಕ್ಕಿದ್ದ ಹಾಗೆ ಗಾಬರಿಯಾದವರು, ಆತಂಕಿತರಾದವರು ಸ್ವಾಭಾವಿಕವಾಗಿ ಮಮತಾ ಬೇಗಂ ಅವರು ಹೇಳ್ತಾರೆ, ನೋಡಿ, ಚುನಾವಣೆಯ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ನು ಭಾರತೀಯ ಜನತಾ ಪಾರ್ಟಿಯ ದಲಾಲಿಯಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡುವ ಮೂಲಕ TMC ಅವರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡ್ತಾ ಇದೆ. ಠಾಣಾಧಿಕಾರಿ ಟ್ರಾನ್ಸ್ಫರ್ ಆದರೆ ಇವ್ರಿಗೆ ಯಾಕೆ ಕಿರುಕುಳ ಆಗತ್ತೆ? ಅರ್ಥವಾಗಲಾರದ ಪ್ರಶ್ನೆ.
ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ. 83 ಜನ BDO ಅಧಿಕಾರಿ, ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್, ಅಷ್ಟೂ ಜನರ ವರ್ಗಾವಣೆಯನ್ನು ಇವತ್ತು ಮಾಡಲಾಗಿದೆ. ಅಂದರೆ ಯಾವ ಮಟ್ಟಿನ ಸಂಪೂರ್ಣವಾದಂಥ ಚುನಾವಣೆಗೆ ಬೇಕಾದಂಥ ಪೃಷ್ಠಭೂಮಿಯನ್ನು ಚುನಾವಣಾ ಆಯೋಗ ತಯಾರು ಮಾಡ್ತಾ ಇದೆ. ಅಂದರೆ ಹಿಂಸೆಯ ರಾಜಕಾರಣ ಮಾಡಿಕೊಂಡು ಪಕ್ಷಪಾತ ಆಧಾರದಲ್ಲಿ ಚುನಾವಣೆ ನಡೆಯುವ ಹಾಗೆ, ತನ್ನ ಮೂಗಿನ ನೇರಕ್ಕೆ ಚುನಾವಣೆ ನಡೆಯುವ ಹಾಗೆ ಮಾಡುವಂಥ ಮಮತಾ ಬೇಗಂ ಅವರ ಸಂಪೂರ್ಣವಾದಂಥ ಅವರ ಐಡಿಯಾ, ಅವರ ಮೋಡಸ್ ಆಪರಂಡಿ, ಅವರ ಟೂಲ್ ಕಿಟ್ಟು ಇವತ್ತಿಗೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ಬಿಡುತ್ತಾ? ಗೊತ್ತಿಲ್ಲ. ಒಂದಂತೂ ದಿಟ, ಮೊನ್ನೆ ರಾಮನವಮಿಯ ಹಿಂದಿನ ದಿವಸ ಇದ್ದಕ್ಕಿದ್ದ ಹಾಗೆ ಭವಾನಿಪುರ್, ಕಲ್ಕತ್ತಾ ಮುಂತಾದ ಭಾಗದ ಎಲ್ಲ ಕಡೆ, ಹೌಡಾ 138 ಕಡೆ ಏಕಕಾಲಕ್ಕೆ ರಾಮನವಮಿಯ ಶೋಭಾಯಾತ್ರೆ ನಡೆಯಿತು. ಶೋಭಾಯಾತ್ರೆ ಹೇಗೆ ನಡೆಯಿತು ಅಂದರೆ, ಇಡೀ ಕರ್ನಾಟಕದಲ್ಲಿ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಿ ನಡೆಯುವ ರಾಮನವಮಿಗಿಂತ ಅದ್ಧೂರಿಯಾಗಿ ಶೋಭಾಯಾತ್ರೆಯನ್ನು ಮಾಡಲಾಯಿತು. ಯಾವ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ರಾಮ ಸೇವಕರೇನಿದ್ದಾರೆ, ರಾಮ ಭಕ್ತರೇನಿದ್ದಾರೆ, ಅವರು ಭಯದಿಂದ, ಆತಂಕದಿಂದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಂಥ ಕಾಲಘಟ್ಟದಿಂದ ಬಂದು ಈಗ ಕೈಯಲ್ಲಿ ಭಗವಾ ಧ್ವಜ ಹಿಡಿದು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗುವ ಮಟ್ಟಕ್ಕೆ, ಬೀಜ ಮಂತ್ರವನ್ನು ಅನುರಣಿಸುವ ಮಟ್ಟಕ್ಕೆ ಅಲ್ಲಿ ಜನರಲ್ಲಿ ಧೈರ್ಯ ಉಂಟಾಗಿದೆ. ಪ್ರೊಸೆಷನ್ ಶುರುವಾಗಿದ್ದಲ್ಲಿ ಬೆಳಗ್ಗೆ 10 ಸುವೇಂದು ಅಧಿಕಾರಿ, ಯಾವ ಮಮತಾ ಬೇಗಂ ಅವರ ಎದುರಿಗೆ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೋ ಪ್ರತಿಸ್ಪರ್ಧಿ ಸುವೇಂದು ಅಧಿಕಾರಿ, ಭವಾನಿಪುರದಲ್ಲಿ ಮಮತಾ ಬೇಗಂ ಅವರ ಮನೆ ಇದೆಯಲ್ಲ, ಆ ಮನೆಯ ಆಸುಪಾಸಿನಿಂದ ಈ ರಾಮನವಮಿಯ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡ್ತಾರೆ. ಯಾವ ರೀತಿ ಇತ್ತು ಅಂದರೆ ಪ್ರೊಸೆಷನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು, ಆ ರೀತಿ ಜನಜಂಗುಳಿ ಸೇರಿತ್ತು, ಅಷ್ಟು ರಾಮಭಕ್ತರು ಸೇರಿದ್ರು. ಆ ರೀತಿಯದಾದಂಥ ಕೇಸರಿಮಯವಾದ ವಾತಾವರಣ ಅಲ್ಲಿ ಕಾಣಿಸ್ತಾ ಇತ್ತು. ಏನಾಗತ್ತೆ, ಚುನಾವಣೆ ಯಾವಾಗಲೂ ನಡೆಯೋದು ಒಂದು ನೆನ್ಪಿಟ್ಕೊಂಬಿಡಿ, ಕಳೆದ ಚುನಾವಣೆಯಲ್ಲಿ ಯಾರು ಗೆದ್ದಿದ್ರು, ಎಷ್ಟು ಓಟ್ಗಳ ಅಂತರದಲ್ಲಿ ಗೆದ್ದಿದ್ರು, ಆವಾಗ ವಾತಾವರಣ ಹೆಂಗಿತ್ತು, ಆಗಿರುವ ಅಭ್ಯರ್ಥಿಯ ಹಿನ್ನೆಲೆ ಏನು, ಈ ರೇಸ್ ಆಡಿದಂಗೆ ಲೆಕ್ಕ ಹಾಕೋದೇನಿದೆಯಲ್ಲ, ಈ ರೇಸಲ್ಲಿ ಲೆಕ್ಕ ಮಾಡೋದು ಹೆಂಗಂದ್ರೆ, ಈ ಕುದುರೆ ಎಷ್ಟು ಸಲ ಗೆದ್ದಿತ್ತು, ಇದರ ತಂದೆ ತಾಯಿ ಯಾರು, ಅವರು ಏನಾದರೂ ರೇಸಲ್ಲಿ ಗೆದ್ದಿದ್ರ ಕುದುರೆ ತಾಯಿ, ಆ ರೀತಿಯಾಗಿ ರೇಸ್ ಆಡೋರು ಅದನ್ನು ನೋಡಿ ಚಾರ್ಟ್ ರೆಡಿ ಮಾಡ್ತಾರೆ. ನಾನು ನೋಡಿದ ಹಾಗೆ ಇಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಜನ ಸ್ಟ್ಯಾಟಿಸ್ಟಿಕ್ಸ್ ನೋಡೋರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಅದೇ ರೀತಿಯಾಗಿ ನೋಡ್ತಾರೆ. ಕಳೆದ ಬಾರಿ ಯಾರು ನಿಂತಿದ್ರು, ಎಷ್ಟು ಓಟುಗಳ ಅಂತರ, ಶೇಕಡಾವಾರು ಮತಗಳೆಷ್ಟು, ಇದೆಲ್ಲವನ್ನು ಮೀರಿದಂಥ ಒಂದು ಸ್ಟ್ರಾಟಜಿ ಯಾವತ್ತೂ ವರ್ಕ್ ಆಗುತ್ತೆ. ಇದೆಲ್ಲವನ್ನೂ ಮೀರಿದಂಥ ಒಂದು ಶಕ್ತಿ ಅಲ್ಲಿ ಕೆಲಸ ಮಾಡುತ್ತೆ. ಅದೇನೆಂದರೆ ಮನಸ್ಥಿತಿ ಅಂತ. ಏನು ಹಂಗಂದರೆ ಏನಂದರೆ, ಯಾವ ಮನಸ್ಥಿತಿಯಲ್ಲಿ ರಾಜ್ಯ ಇದೆಯೋ ಅದಕ್ಕೆ ತಕ್ಕ ಹಾಗೆ ಫಲಿತಾಂಶ ಬರುತ್ತೆ. ಯಾವುದೇ ಮತದಾರ ಕೂಡ ತನ್ನ ಮತ ವ್ಯರ್ಥ ಆಗಬಾರದು ಅನ್ನುವಂಥ ಆಲೋಚನೆಯಲ್ಲಿರ್ತಾನೆ. ನಾನು ಹಾಕುವ ಮತದ ಅಭ್ಯರ್ಥಿ ಗೆಲ್ಲಬೇಕಷ್ಟೇ, ಅವನು ಸೋಲಬಾರದು, ಅದು ಆತನ ಗುರಿಯಾಗಿರುತ್ತೆ. ಮತ್ತು ಆ ಅಭ್ಯರ್ಥಿ ಗೆಲ್ಲುವ ಅಭ್ಯರ್ಥಿಗೆ ತಾನು ಮತ ಹಾಕಬೇಕು ಅನ್ನುವಂಥ ಆಶಯ, ಆ ಇಂಗಿತ ಆತನಲ್ಲಿ ಇರುತ್ತೆ. ಆದ್ದರಿಂದ ನರೇಟಿವ್ ಯಾವತ್ತೂ ಚುನಾವಣೆಯಲ್ಲಿ ಭಾಳ ದೊಡ್ಡದಾದಂಥ ಪ್ರಭಾವವನ್ನು, ಭಾಳ ದೊಡ್ಡದಾದಂಥ ಫಲಿತಾಂಶವನ್ನು ನೀಡುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ತುಂಬ ಎಕ್ಸ್ಪರ್ಟ್ಗಳು ಸೇರಿಕೊಂಡು ಚುನಾವಣೆ 1978ರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು CPM ಎರಡೂ ಸೇರಿಕೊಂಡು ಅಧಿಕಾರ ಹಿಡಿದಿದ್ದ ದಿವಸದಿಂದ ಹಿಡಿದು ಅಲ್ಲಿಂದ 34 ವರ್ಷ CPM, ಅದಾದಮೇಲೆ 2008ರವರೆಗೂ 1998ರವರೆಗೂ ಒಂದು ಕಾಲಘಟ್ಟ, ಅದಾದಮೇಲೆ 2011ರಿಂದ 2026 ಈ 15 ವರ್ಷಗಳ ಕಾಲ, ಹೀಗೆ ಪುಂಖಾನುಪುಂಖವಾಗಿ ಅದರ ಬಗ್ಗೆ ಮೀಮಾಂಸೆಯನ್ನು ಹೇಳ್ತಾ ಹೋಗ್ತಾರೆ. ಅದೆಲ್ಲವನ್ನು ಮೀರಿ ಈ ಕಾಲಘಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ, ಚುನಾವಣಾ ಆಯೋಗ ಇವತ್ತು ಹೇಗಿದೆ, ಇವತ್ತು ಯಾವ ರೀತಿಯ ಸ್ಥಿತಿಯಲ್ಲಿ ಅಲ್ಲಿಯ ಮತದಾರ ಇದ್ದಾನೆ ಅನ್ನೋದ್ರ ಮೇಲೆ ಅದರ ಫಲಿತಾಂಶ ನಿರ್ಭರ ಆಗಿರುತ್ತೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾವು ಯಾವತ್ತೂ ಚುನಾವಣೆ ಅಂದ ತಕ್ಷಣ ನೆನಪಾಗೋದು ನಮಗೆ ಚುನಾವಣಾ ಕಮಿಷನರು TN ಶೇಷನ್. ಅವರು ಕೂಡ ಕೊನೆಗಾಲದಲ್ಲಿ ಪಕ್ಷಪಾತಿಯಾಗಿ ರಾಜಕಾರಣಿ ಆದರೂ ಅದು ಬೇರೆ ವಿಚಾರ. ಆದರೆ ಅವ್ರು ಮಾಡಿರೋ ಕೆಲಸವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. TN ಶೇಷನ್ ಯಾವ ದಾರ್ಷ್ಟ್ಯವನ್ನು ಮೆರೆದ್ರು, TN ಶೇಷನ್ ಚುನಾವಣಾ ಆಯೋಗದ ಶಕ್ತಿ ಏನು ಅಂತ ತೋರಿಸ್ಕೊಟ್ರು, ಅದರ 10 ಪಟ್ಟು ಹೆಚ್ಚು ಪ್ರಖರವಾಗಿ, ಪ್ರಭಾವಿಯಾಗಿ, ದಕ್ಷನಾಗಿ ಈಗ ಚುನಾವಣಾ ಕಮಿಷನರು ಕೆಲಸ ಮಾಡ್ತಾ ಇದ್ದಾರೆ. ಇದು
ಪಶ್ಚಿಮ ಬಂಗಾಳದ ಚುನಾವಣೆ ಮೇಲೆ ಭಾಳ ದೊಡ್ಡವಾದಂಥ ಪರಿಣಾಮವನ್ನು ಬೀರುವುದು ಗ್ಯಾರಂಟಿ. ಜ್ಞಾನೇಶ್ ಕುಮಾರ್ ಅವರು ಯಾವ ರೀತಿ ಈ ಚುನಾವಣೆಯನ್ನು ತಮ್ಮ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಅಂದರೆ ಗೆಲುವು ಸೋಲಿನ ವಿಷಯಕ್ಕಲ್ಲ. ಯಾವ ರಾಜ್ಯದಲ್ಲಿ 15 ವರ್ಷ ಹಿಂಸಾಕಾಂಡ, ಭಯ, ಆತಂಕದ ಮೂಲಕ ಚುನಾವಣೆ ನಡೀತಿತ್ತೋ ಆ ರೀತಿಯ ಹಿಂಸೆ, ಆತಂಕ ಏನೂ ಆಗಬಾರ್ದು, ಮತದಾರ ತನಗೆ ಯಾರಿಗೆ ಬೇಕು ಮತ ಹಾಕಲಿ ಅನ್ನುವಂಥ ನಿಲುವನ್ನು ಹೊಂದಿದ್ದಾರೋ ಅದಕ್ಕೆ ಈ ಬಾರಿ ಫಲಿತಾಂಶ ದೊರೆಯುತ್ತೆ ಅಂತ ನನಗನ್ನಿಸುತ್ತೆ. ಇದರ ಜೊತೆ ಮುಂದಿನ ಸಂಚಿಕೆಯಲ್ಲಿ ಅಸ್ಸಾಂ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ಹೇಳ್ತೇನೆ. ಒಂದೇ ಸಂಚಿಕೆಯಲ್ಲೆಲ್ಲ ಹೇಳಿ ಕಷ್ಟ ಆಗುತ್ತೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.